ನಮಸ್ಕಾರ ಸ್ನೇಹಿತರೆ, ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಹಿಂದೂ ಧರ್ಮದಲ್ಲಿ ಕೂರ್ಮಾವತಾರವು ವಿಷ್ಣುವಿನ ಎರಡನೇ ಅವತಾರ. ಮತ್ಸ್ಯಾವತಾರದಂತೆ ಈ ಅವತಾರವು ಸತ್ಯಯುಗದಲ್ಲೇ ಸಂಭವಿಸುತ್ತೆ. ಕೂರ್ಮಾವತಾರ ವಿಷ್ಣುವಿನ ಆಮೆ ಅವತಾರವನ್ನು ಉಲ್ಲೇಖಿಸುತ್ತೆ. ನೀಲಮತ ಪುರಾಣದಲ್ಲಿ ಉಲ್ಲೇಖಿಸಿದಂತೆ ಕಾಶ್ಮೀರವನ್ನೇ ಕೂರ್ಮನಾಡು ಎಂದು ಕರೆಯಲಾಗುತ್ತೆ. ಹಾಗಾಗಿ ಕಾಶ್ಮೀರದಲ್ಲಿ ಕೂರ್ಮಾವತಾರಿ ವಿಷ್ಣುವೇ ಆರಾಧ್ಯ ದೈವ. ಪುಣ್ಯ ತೀರ್ಥಕ್ಷೇತ್ರಗಳ ಪಟ್ಟಿಯಲ್ಲಿ ಕಾಶ್ಮೀರಕ್ಕೆ ಅಗ್ರಸ್ಥಾನ ಸಿಕ್ಕಿರೋದು ಇದೇ ಕಾರಣಕ್ಕೆ. ಕಾಶ್ಮೀರ ವಿಸ್ತೃತವಾದ ಸ್ಥಳನಾಮವಾಗಿ ಕಂಡುಬರುತ್ತೆ. ಅಂದಿನ ಕಾಲಘಟ್ಟದಲ್ಲಿ ದೇವತಾ ನಾಡಾಗಿದ್ದ ಕಶ್ಮಾ ಇರಾದಲ್ಲಿ ಸಮುದ್ರ ಮಂಥನವಾಗಿತ್ತು ಅನ್ನೋದನ್ನು ಪುರಾಣ ತಿಳಿಸುತ್ತೆ. ಹೀಗೆ ಹಿಂದೂ ಪುರಾಣಗಳಲ್ಲಿ ಕೂರ್ಮಾವತಾರ ಅತಿ ಶ್ರೇಷ್ಠವಾಗಿರುವಂಥದ್ದು. ಬನ್ನಿ ಹಾಗಿದ್ರೆ ಇವತ್ತಿನ ಎಪಿಸೋಡ್ನಲ್ಲಿ ಕೂರ್ಮಾವತಾರದ ಶಕ್ತಿ ಹಾಗೂ ಪೌರಾಣಿಕ ಕಥೆಗಳೊಂದಿಗೆ ಕೂರ್ಮಾವತಾರದ ಬಗ್ಗೆ ಆಧ್ಯಾತ್ಮಿಕವಾಗಿ ಉಲ್ಲೇಖಿತವಾದ ಸಂಗತಿಗಳು ಎಂಥದ್ದು ಅನ್ನೋದನ್ನು ತಿಳ್ಕೊಳ್ತಾ ಹೋಗೋಣ. ಅದಕ್ಕೂ ಮುನ್ನ ನಮ್ಮ ನಂಬಿಕೆಗೆ ನಿಮ್ಮ ಬೆಂಬಲವಿರಲಿ. ಸ್ನೇಹಿತರೆ, ಹಿಂದೂ ಧರ್ಮದ ಅತಿ ಶ್ರೇಷ್ಠ ಮಂತ್ರವಾದ ಗಾಯತ್ರಿ ಮಂತ್ರದಲ್ಲೂ ವಿಷ್ಣುವಿನ 10 ಅವತಾರಗಳನ್ನು, ಅದರಿಂದಾಗುವ ಒಳಿತನ್ನು ಅದ್ಭುತವಾಗಿ ವರ್ಣಿಸಲಾಗಿದೆ. ಅದರಲ್ಲಿ ಓಂ ಭೂರ್ಭುವಸ್ವಃ ತತ್ಸವಿತುರ್ವರೇಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನಃ ಪ್ರಚೋದಯಾತ್ ಎಂದು ಸೂರ್ಯ ನಾರಾಯಣನಿಂದಲೇ ಉಪದೇಶಿಸಲ್ಪಟ್ಟ ಈ ಬಲಿಷ್ಠ ಶಕ್ತಿಶಾಲಿ ಮಂತ್ರದಲ್ಲಿ ಒಟ್ಟು 24 ಅಕ್ಷರಗಳನ್ನು ಒಳಗೊಂಡಿದ್ದು, ನಿತ್ಯ ಜಪಿಸುವುದರಿಂದ ದೇಹದ 24 ಗ್ರಂಥಿಗಳನ್ನು ಬಲಗೊಳಿಸುತ್ತೆ. ಇದರಲ್ಲಿ ಗಾಯತ್ರಿ ಪ್ರತಿಪಾದ್ಯವಾದ 24 ಭಗವಂತನ ರೂಪಗಳಿವೆ. ಅಷ್ಟೇ ಅಲ್ಲದೆ ಗಾಯತ್ರಿಯಲ್ಲಿ 10 ಶಬ್ದಗಳಿವೆ. ಅವು ವಿಷ್ಣುವಿನ 10 ಸ್ವರೂಪಗಳು. ಇವು ವಿಷ್ಣುವಿನ 10 ಅವತಾರಗಳನ್ನು ಸೂಚಿಸುತ್ತೆ. ಮಂತ್ರದಲ್ಲಿನ ಸವಿತುಹು ಅಂದರೆ ಕೂರ್ಮಾವತಾರ ಆಮೆಯ ರೂಪದಲ್ಲಿ ಅವತರಿಸಿ ದೇವತೆಗಳು ತಾವು ಕಳೆದುಕೊಂಡ ಅಮರತ್ವ ಹಾಗೂ ದೈವಿಕ ಶಕ್ತಿ ಪ್ರಭಾವಗಳನ್ನು ಮರು ಸಿಗುವಂತೆ ಮಾಡಿಕೊಟ್ಟ ರೂಪ ಕೂರ್ಮಾವತಾರ ಎಂದು ಗಾಯತ್ರಿ ಮಂತ್ರ ಉಲ್ಲೇಖಿಸುತ್ತೆ. ಇನ್ನು ಆಧ್ಯಾತ್ಮಿಕ ಲೋಕದಲ್ಲಿಯೂ ಕೂರ್ಮವನ್ನ ವಿಭಿನ್ನವಾಗಿ ವಿವರಿಸುತ್ತೆ. ಕೂರ್ಮಾವತಾರವನ್ನ ಕುಂಡಲಿನಿ ಶಕ್ತಿಗೆ ವಿವರಿಸಿದೆ. ಆಮೆಯ ಬೆನ್ನು ಬಹಳ ಗಟ್ಟಿಯಾದುದು. ನಮ್ಮ ಅಂತರಂಗದಲ್ಲೂ ಹೃದಯ ಸಾಗರದಲ್ಲಿ ಪ್ರಜ್ಞಾನವೆಂಬ ಶ್ರೇಷ್ಠವಾದ ಮತ್ತು ಎತ್ತರವಾದ ಪರ್ವತವನ್ನು ಇರಿಸಿ ಕುಂಡಲಿನಿ ಎಂಬ ಸರ್ಪವನ್ನೇ ಸುತ್ತಿ ಇಂದ್ರಿಯಗಳೆಂಬ ದೇವದಾನವರ ಸಹಕಾರದಿಂದ ವಿಚಾರ ಮಂಥನವನ್ನು ಕೈಗೊಂಡಾಗ ಯಾವುದೇ ರೀತಿಯಲ್ಲಿ ಕುಸಿಯಬಾರದೆಂಬ ದೃಷ್ಟಿಯಿಂದ ಭಗವಂತನಲ್ಲಿ ಭಕ್ತಿ ಎಂಬ ಕೂರ್ಮನ ಸಹಾಯವನ್ನು ಪಡೆಯಬೇಕು. ಆಮೆಯು ತನ್ನ ಕಾಲುಗಳನ್ನು ಒಳಗೆ ಸೇರಿಸಿಕೊಂಡಂತೆ ನಾವು ನಮ್ಮ ಇಂದ್ರಿಯಗಳನ್ನು ಒಳಮುಖವಾಗಿಸಿಕೊಳ್ಳುವುದೇ ಕೂರ್ಮಾವತಾರದ ಸಂಕೇತ ಎಂದು ಉಲ್ಲೇಖಿಸುತ್ತೆ. ಇದು ಆಧ್ಯಾತ್ಮ ಪ್ರಪಂಚದ ವ್ಯಾಖ್ಯಾನ. ಆದರೆ ಪೌರಾಣಿಕ ಕಥೆಗಳತ್ತ ಚಿತ್ತ ಹಾಯಿಸಿದಾಗ ಮಂಥನ ಭೈರವ ತಂತ್ರದ ಪ್ರಕಾರ ಕುಬ್ಜಿಕ ದೇವಿಯ ಆರಾಧನೆಗೆ ಸಂಬಂಧಿಸಿದ ತಾಂತ್ರಿಕ ಗ್ರಂಥಗಳ ವಿಸ್ತಾರವಾದ ಕೃತಿಯಲ್ಲಿ ಕೂರ್ಮಾವತಾರವನ್ನು ವರ್ಣಿಸಲಾಗಿದೆ. ಮನುಷ್ಯನ ಏಳಿಗೆಗಾಗಿ ಪ್ರತಿಭೆ, ವಿಜಯ, ಶಕ್ತಿ, ಶಾಂತಿಯಾಗಿ ಪ್ರಕಾಶಮಾನವಾಗಿ ಮಿಡಿಯುತ್ತಾಳೆ ತಾಯಿ ಜಗನ್ಮಾತೆ ಎಂದು ವಿವರಿಸುತ್ತೆ. ಅದರಲ್ಲಿ ಉಲ್ಲೇಖಿತವಾದಂತೆ ಕೃತಯುಗದಲ್ಲಿ ಪ್ರಶಾಂತ ಅನಂತನು ನೇರವಾಗಿ ಗೋಚರಿಸ್ತಾನೆ. ತ್ರೇತಾಯುಗದಲ್ಲಿ ಋಗ್ವೇಂದ್ರ ಎಂದು ಕರೆಯಲ್ಪಟ್ಟ ಅವನು ಜಲದ ಪವಿತ್ರ ಸ್ಥಾನದಲ್ಲಿರುವ ವಿದ್ಯೆಯು ಮಾಂಡಲದ ಭಾಗವಾಗಿದೆ ಮತ್ತು ಅತ್ಯುತ್ತಮವಾದ ಶೂನ್ಯದಿಂದ ಪ್ರೇರೇಪಿಸಲ್ಪಟ್ಟಿದೆ. ಚಂದ್ರ ಮತ್ತು ಸೂರ್ಯನ ತೇಜಸ್ಸಿನಿಂದ ಹೊಳೆಯುವ ಕೂರ್ಮ ಅವತಾರವಾಗಿರುವ ಪಿಂಗಳಾಗೆ ನಾನು ನಮಸ್ಕರಿಸುತ್ತೇನೆ ಎಂದು ಕುಂಡಲಿನಿ ಶಕ್ತಿಯ ಕುರಿತಾಗಿ ವಿಸ್ತೃತವಾಗಿ ವರ್ಣಿಸುತ್ತೆ. ಅತಿ ಪುರಾತನವಾದ ವಿಷ್ಣು ಧರ್ಮೋತ್ತರ ಪುರಂ ಎಂಬ ಪಠ್ಯದ ಪ್ರಕಾರ ಭಾರತೀಯ ನಾಟಕಗಳಲ್ಲಿ ಕಲೆ, ವಾಸ್ತುಶಿಲ್ಪ, ಸಂಗೀತ, ವ್ಯಾಕರಣ ಮತ್ತು ಖಗೋಳಶಾಸ್ತ್ರದಂತಹ ವಿವಿಧ ಸಾಂಸ್ಕೃತಿಕ ವಿಷಯಗಳೊಂದಿಗೆ ಸಂಬಂಧಿಸಿದೆ. ಅಭಿನಯ ದರ್ಪಣದಲ್ಲೂ ಕೂರ್ಮಾಸನವನ್ನ ಶ್ರೇಷ್ಠವೆಂದು ವಿವರಿಸಿದೆ. ಅಲ್ಲದೆ ಕೂರ್ಮಾವತಾರದ ಆಸನದ ಭಂಗಿಯನ್ನು ವಿವರಿಸುತ್ತೆ. ಇನ್ನು ಪೌರಾಣಿಕ ಕಥಾಹಂದರವನ್ನು ಗಮನಿಸಿದಾಗ ಒಂದು ಬಾರಿ ದೇವೇಂದ್ರನ ಒಡ್ಡೋಲಗಕ್ಕೆ ಕೋಪಕ್ಕೆ ಹೆಸರುವಾಸಿಯಾದ ದೂರ್ವಾಸ ಮುನಿಗಳು ಬರ್ತಾರೆ. ದೇವೇಂದ್ರ ಮೊದಲಿನಿಂದಲೂ ತನ್ನತನದ ಬಗ್ಗೆ ಜಂಬ ಪಟ್ಟುಕೊಳ್ತಿದ್ದವನು. ದೂರ್ವಾಸರು ಬಂದುದನ್ನ ಕಂಡರೂ ಕೂಡ ನೋಡಿಯೂ ನೋಡದಂತೆ ಸಿಂಹಾಸನದ ಮೇಲೆ ಕುಳಿತಿರುವುದನ್ನು ಕಂಡು ದೂರ್ವಾಸರಿಗೆ ತಡೆಯಲಾರದಷ್ಟು ಕೋಪ ಬಂತು. ನೀನು ಯಾವ ಸಿರಿ ಮದದಿಂದ ಗರ್ವಿಷ್ಠನಾಗಿರುವೆಯೋ ಆ ಸಿರಿ ಸಂಪದ ಎಲ್ಲವೂ ನಾಶವಾಗಿ ಹೋಗಲಿ ಎಂದು ಶಪಿಸಿ ಹೊರಟು ಬಿಡ್ತಾರೆ. ತನ್ನ ಸಕಲ ಸಿರಿ ಸಂಪದವನ್ನು ಕಳೆದುಕೊಂಡ ದೇವೇಂದ್ರ ಹಾಗೂ ಅವನ ಪ್ರಜೆಗಳು, ದೇವತೆಗಳು ಬಿಕಾರಿಗಳಂತಾದ್ರು. ದೇವೇಂದ್ರ ಈಗ ತನ್ನ ಅವಿವೇಕಕ್ಕಾಗಿ ಪರಿತಪಿಸುತ್ತಾ ತನ್ನ ಬಳಗದವರೊಂದಿಗೆ ಸೃಷ್ಟಿಕರ್ತನಾದ ಬ್ರಹ್ಮನ ಬಳಿಗೆ ಬಂದ. ತಮಗಾದ ದುಸ್ಥಿತಿಯ ಬಗ್ಗೆ ಪಶ್ಚಾತ್ತಾಪ ಪಟ್ಟುಕೊಂಡ. ತನ್ನ ಸಂಪತ್ತು ಮತ್ತು ಅಧಿಕಾರವನ್ನ ಮರಳಿ ಪಡೆಯುವುದು ಹೇಗೆ ಎಂಬುದನ್ನು ತಿಳಿಸಿ ಎಂದು ಬ್ರಹ್ಮನಲ್ಲಿ ಕಳಕಳಿಯಾಗಿ ಬೇಡಿಕೊಂಡ. ಈ ಬಗ್ಗೆ ಬ್ರಹ್ಮನಿಗೂ ಸಮಸ್ಯೆ ಬಗೆಹರಿಯದಂತಾಯಿತು.
ಆಗ ಬ್ರಹ್ಮ ಸರ್ವರ ರಕ್ಷಣೆಯ ಹೊರೆ ಹೊತ್ತಿರುವ ವಿಷ್ಣುವಿನ ಬಳಿ ಮೊರೆ ಹೋಗುವಂತೆ ಸೂಚಿಸ್ತಾನೆ. ಬ್ರಹ್ಮನ ಸೂಚನೆಯಂತೆ ಎಲ್ಲರೂ ವಿಷ್ಣುವಿನ ನಿವಾಸ ವೈಕುಂಠಕ್ಕೆ ಬರ್ತಾರೆ. ಕ್ಷೀರ ಸಾಗರದಲ್ಲಿ ಆದಿಶೇಷನನ್ನೇ ಹಾಸಿಗೆಯನ್ನಾಗಿ ಮಾಡಿಕೊಂಡು ಮಲಗಿದ್ದ ವಿಷ್ಣು ಹಾಗೂ ಶ್ರೀದೇವಿಯನ್ನ ಭಕ್ತಿಯಿಂದ ವಂದಿಸುತ್ತಾ ತಮಗೆ ಒದಗಿರುವ ಆಪತ್ತಿನಿಂದ ಪಾರು ಮಾಡಲು ಪ್ರಾರ್ಥಿಸ್ತಾರೆ. ಇತ್ತ ಕಡೆ ದಾಯಾದಿಗಳಾದ ದೇವ ದಾನವರಿಗೆ ತಮ್ಮ ತಮ್ಮಲ್ಲೇ ವೈರ ಉಂಟಾಯಿತು. ಅದರಿಂದಾಗಿ ಎರಡು ಗುಂಪುಗಳ ನಡುವೆ ಆಗಾಗ ಯುದ್ಧವೂ ಸಂಭವಿಸುತ್ತಿತ್ತು. ದೈವ ವಿರೋಧಿಗಳಾದ ದಾನವರ ಕಿರುಕುಳ ದೇವತೆಗಳಿಗೆ ಹೆಚ್ಚಾಯಿತು. ಒಮ್ಮೆ ನಡೆದ ಭೀಕರ ಕಾಳಗದಲ್ಲಿ ದೇವತೆಗಳು ಅತಿಯಾದ ಸಾವು ನೋವುಗಳನ್ನು ಅನುಭವಿಸಿ ದಿಕ್ಕು ಕಾಣದೆ ಬ್ರಹ್ಮನ ಬಳಿಗೆ ಹೋಗಿ ತಮ್ಮ ಅಳಲನ್ನ ಹೇಳಿಕೊಳ್ತಾರೆ. ಬ್ರಹ್ಮನ ಅಣತಿಯಂತೆ ಎಲ್ಲ ದೇವತೆಗಳು ಭಗವಂತ ವಿಷ್ಣುವಿನ ಬಳಿ ಹೋಗಿ ಪ್ರಾರ್ಥಿಸಿಕೊಳ್ತಾರೆ. ಅವರ ಪ್ರಾರ್ಥನೆಯಂತೆ ಪ್ರಸನ್ನನಾದ ಭಗವಂತ ದಾನವರ ರಾಜನಾದ ಬಲಿ ಚಕ್ರವರ್ತಿಯೊಂದಿಗೆ ಸಂಧಾನ ಮಾಡಿಕೊಂಡು ಸಮುದ್ರ ಮಂಥನ ಮಾಡಿದ್ದಲ್ಲಿ ಅಮೃತ ಲಭಿಸುವುದೆಂದು, ಅದನ್ನು ಸೇವಿಸುವುದರಿಂದ ಅಮರರಾಗಬಹುದೆಂದು ದೇವತೆಗಳಿಗೆ ತಿಳಿಸ್ತಾನೆ. ಅಲ್ಲದೆ ದೂರ್ವಾಸರು ಕೋಪಿಷ್ಠರೆಂಬುದನ್ನು ಅರಿತಿದ್ದರೂ ಕೂಡ ನೀವು ನಡೆದುಕೊಂಡಿರುವ ರೀತಿ ಅಕ್ಷಮ್ಯಕರ. ಈಗ ನಿಮ್ಮ ಮೇಲೆ ಸುಲಭವಾಗಿ ದಾನವರು ಮತ್ತೆ ದಾಳಿ ಮಾಡ್ತಾರೆ, ನಿಮ್ಮೆಲ್ಲರನ್ನೂ ಧ್ವಂಸ ಮಾಡಿಯೇ ಬಿಡ್ತಾರೆ. ಆದರೆ ನನ್ನಲ್ಲಿ ಒಂದು ಉಪಾಯವಿದೆ, ಅದರಂತೆ ನಡೆದುಕೊಳ್ಳುವುದಾದರೆ ನಾನದನ್ನು ತಿಳಿಸುತ್ತೇನೆ ಎನ್ನುತ್ತಾನೆ ಶ್ರೀ ವಿಷ್ಣು. ಅದಕ್ಕೆ ಎಲ್ಲ ದೇವಾನುದೇವತೆಗಳು ಸಮ್ಮತಿಸಿದಾಗ, ಈ ಮೊದಲೇ ನೀವು ಅವರೊಂದಿಗೆ ಸಮಯ ಸಿಂಧುವಿನಂತೆ ವರ್ತಿಸಿ ಅವರ ಸ್ನೇಹವನ್ನು ಸಂಪಾದಿಸಿಕೊಳ್ಳಿ. ಇದಕ್ಕೊಂದು ಉಪಾಯ ನನಗೆ ಹೊಳೆಯುತ್ತಿದೆ. ವಿಷ್ಣು ತನ್ನ ಮಾತನ್ನ ಮುಂದುವರಿಸುವ ಮೊದಲೇ ದೇವೇಂದ್ರ ಆತುರದಲ್ಲಿ ಪ್ರಶ್ನಿಸಿದ, ಅದೇನು ಪ್ರಭು, ಆ ಉಪಾಯವನ್ನ ದಯವಿಟ್ಟು ಬೇಗನೆ ತಿಳಿಸಿ ಎಂದ. ವಿಷ್ಣು ಮಾತು ಮುಂದುವರಿಸಿದ, ನೀವು ಹಾಗೂ ದಾನವರು ಮಂದಾರ ಪರ್ವತವನ್ನ ಕಡೆಗೋಲನ್ನಾಗಿ ಮಾಡಿಕೊಳ್ಳಿ, ಸರ್ಪರಾಜನಾದ ವಾಸುಕಿಯನ್ನ ಹಗ್ಗವನ್ನಾಗಿ ಮಾಡಿಕೊಂಡು ಕ್ಷೀರ ಸಾಗರವನ್ನ ಕಡಿಯಿರಿ. ಆಗ ಅಮೃತದ ಕಲಶ ಹೊರಬರುವುದು. ಕಲಶದಲ್ಲಿರುವ ಅಮೃತವೆಲ್ಲವೂ ನಿಮಗೆ ದಕ್ಕುವ ಮಾರ್ಗವನ್ನ ನಾನು ತೋರಿಸ್ತೇನೆ ಎಂದು ಅಭಯ ಹಸ್ತ ನೀಡಿದ. ದೇವೇಂದ್ರನು ವಿಷ್ಣುವಿನ ಸಲಹೆಯಂತೆ ದೈತ್ಯ ರಾಜನಾದ ವೈರೋಚನೀಯನ ಬಳಿಗೆ ಬಂದ. ಅವನೊಂದಿಗೆ ಸಮಯೋಚಿತ ರೀತಿಯಲ್ಲಿ ಮಾತನಾಡಿದ. ಹೇ ದೈತ್ಯರಾಜ, ವ್ರತ ದೇವದಾನವರು ಕಾದಾಡಿ ಪ್ರಾಣಗಳನ್ನ ಕಳೆದುಕೊಳ್ಳುವ ಬದಲು ಅನ್ಯೋನ್ಯವಾಗಿರಲು ನಾವೇಕೆ ಯಾವುದಾದರೊಂದು ಮಾರ್ಗವನ್ನ ಹುಡುಕಬಾರದು? ಇದಕ್ಕಾಗಿ ವಿಷ್ಣು ಪರಮಾತ್ಮ ನಮ್ಮಿಬ್ಬರಿಗೂ ಒಂದು ಸಲಹೆಯನ್ನ ನೀಡಿದ್ದಾನೆ ಎಂದಾಗ, ಅದೇನು, ನಮಗೂ ಆ ವಿಚಾರವನ್ನ ಬೇಗ ತಿಳಿಸು, ಸರಿ ತೋರಿದರೆ ನಾವು ಸಮ್ಮತಿಸುತ್ತೇವೆ ಎಂದ ದೈತ್ಯರಾಜ. ಆಗ ದೇವೇಂದ್ರ ಹೇಳಿದ, ನಾವಿಬ್ಬರು ಮಂದಾರ ಪರ್ವತವನ್ನ ಕಡೆಗೋಲು ಮಾಡಿ ವಾಸುಕಿಯನ್ನ ಹಗ್ಗ ಮಾಡಿಕೊಂಡು ಕ್ಷೀರ ಸಾಗರವನ್ನ ಕಡೆದರೆ ಹಲವಾರು ಅಮೂಲ್ಯ ವಸ್ತುಗಳು ದೊರೆಯುತ್ತವೆ. ಅದರಲ್ಲಿ ಅಮೃತ ಕಲಶ ಹೊರಬರುವುದು. ಅಮೃತ ಪಾನದಿಂದ ನಾವೆಲ್ಲರೂ ಅಮರರಾಗಬಹುದು ಎಂದು ದೈತ್ಯರಾಜನ ತಲೆ ಕೆಡಿಸ್ತಾನೆ. ವೈರೋಚನನಿಗೂ ಸಲಹೆ ಸೂಕ್ತ ಎನಿಸಿತು. ಆತ ಹೇಳಿದ, ಏನೇ ಪಡೆದರೂ ನಮಗೂ ಸಮಪಾಲು ದೊರಕಿಸಿಕೊಡುವೆ ತಾನೆ ಎಂದು ದೇವೇಂದ್ರನನ್ನ ಕೇಳಿದ. ಆಗ ದೇವೇಂದ್ರ ಕುಟಿಲತೆಯಿಂದಲೇ ನಗುತ್ತಾ ಸಂತಸದಿಂದ ಸಮ್ಮತಿಸಿದ. ದೇವದಾನವರು ಮಂದಾರಚಲ ಪರ್ವತವನ್ನ ಹೊತ್ತು ಕ್ಷೀರಸಾಗರದವರೆಗೆ ಬರುವುದರಲ್ಲಿ ಸುಸ್ತಾದರು. ಕಡೆಗೆ ವಿಷ್ಣುವೇ ಅವರಿಗೆ ಈ ಕಾರ್ಯದಲ್ಲಿ ಸಹಾಯ ಮಾಡಬೇಕಾಗಿ ಬಂತು. ಕ್ಷೀರಸಾಗರದಲ್ಲಿ ಅದನ್ನ ನಿಲ್ಲಿಸಿ ವಾಸುಕಿಯನ್ನ ಹಗ್ಗವನ್ನಾಗಿ ಅದಕ್ಕೆ ಸುತ್ತಿದ. ಹೆಡೆಯ ಭಾಗವನ್ನ ದಾನವರು, ಬಾಲದ ಭಾಗವನ್ನ ದೇವತೆಗಳಿಗೂ ಭದ್ರವಾಗಿ ಹಿಡಿದುಕೊಂಡು ರಭಸದಿಂದ ಸಾಗರವನ್ನ ಕಡೆಯತೊಡಗಿದ್ರು. ಅವರ ಶತಾಯಗತಾಯ ಪ್ರಯತ್ನ ಮಾಸಗಟ್ಟಲೆ ನಡೆಯುತ್ತಲೇ ಬಂತು. ಆದರೆ ಅಮೃತ ಕಲಶ ಕಾಣಲಿಲ್ಲ. ಬದಲಾಗಿ ಪರ್ವತ ಅಲುಗಾಡುತ್ತಾ ಸಾಗರದಲ್ಲಿ ಕುಸಿದು ಮುಳುಗಲಾರಂಭಿಸಿತು. ಇದನ್ನ ಕಂಡ ದೇವದಾನವರು ಭಯ ಭೀತಿಯಿಂದ ಕೂಗತೊಡಗಿದರು. ಮಹಾವಿಷ್ಣುವೇ ಆಗ ಕೂರ್ಮ ಅಂದರೆ ದೊಡ್ಡ ಆಮೆಯ ಅವತಾರವನ್ನ ತಾಳಿ ಕುಸಿದಿದ್ದ ಮುಳುಗುತ್ತಿದ್ದ ಪರ್ವತವನ್ನ ಮೇಲೆತ್ತಿ ನಿಲ್ಲಿಸ್ತಾನೆ. ಹಾಗೆ ಮತ್ತೆ ಕ್ಷೀರಸಾಗರವನ್ನ ಮಥಿಸಲು ದೇವದಾನವರು ಪ್ರಾರಂಭಿಸಿದರು. ಈ ರೀತಿಯ ಮಂಥನದ ಸಮಯದಲ್ಲಿ ಹಗ್ಗವಾಗಿ ಮಂದಾರ ಪರ್ವತಕ್ಕೆ ಬಿಗಿದಿದ್ದ ಸರ್ಪ ವಾಸುಕಿಗೆ ತುಂಬಾ ಘಾಸಿಯಾಗತ್ತೆ. ಅದರ ಘಾಸಿತನದ ಕಾರಣ ಅದರ ಬಾಯಿಯಿಂದ ವಿಷಜ್ವಾಲೆ ವಿಕಾರ ರೂಪದಲ್ಲಿ ಹೊರಬರತೊಡಗಿತು. ಅತಿ ವಾಸನೆಯಿಂದ ಕೂಡಿತ್ತು. ದೇವದಾನವರನ್ನು ಈ ವಿಷಜ್ವಾಲೆ ಸುಡತೊಡಗುತ್ತೆ. ಇದನ್ನ ಮನಗಂಡ ಮಹಾವಿಷ್ಣು ವರುಣ ದೇವನಿಗೆ ಅಪಾರ ಮಳೆ ಸುರಿಸಲು ಅಪ್ಪಣೆ ಮಾಡಿದ. ತತ್ಕ್ಷಣವೇ ಕಾರ್ಮೋಡಗಳು ಕವಿದುವು, ಅಪಾರ ಮಳೆ ಸುರಿಯಿತು. ವಿಷಜ್ವಾಲೆ ತಣ್ಣಗಾಗಿ ಮಂಥನ ಕಾರ್ಯ ಮುಂದುವರಿಯಿತು. ಆ ಸಮಯದಲ್ಲಿ ಕಾಲಕೂಟವೆಂಬ ಭಯಂಕರ ವಿಷ ಉದ್ಭವಿಸುತ್ತೆ. ಈ ವಿಷಕ್ಕೆ ದೇವದಾನವರು ತತ್ತರಿಸ್ತಾರೆ. ಹಾಗಾಗಿ ಈ ಬಾರಿ ಪರಶಿವನು ದೇವದಾನವರ ಸಹಾಯಕ್ಕೆ ಬಂದ. ಆ ಕಾಲಕೂಟ ವಿಷದ ಪ್ರವಾಹವನ್ನ ಒಂದು ಗುಳಿಗೆಯ ರೂಪದಲ್ಲಿ ಮಾರ್ಪಡಿಸಿ ಸ್ವತಃ ನುಂಗಿಬಿಡ್ತಾನೆ. ನುಂಗಿದ ಗುಳಿಗೆಯನ್ನ ಉದರದೊಳಗೆ ಪ್ರವೇಶಿಸಲು ಬಿಡದೆ ತನ್ನ ಕಂಠದಲ್ಲಿಯೇ ನಿಲ್ಲಿಸಿಕೊಂಡ. ಹಾಗಾಗಿ ಶಿವನ ಕಂಠ ನೀಲಿ ಬಣ್ಣಕ್ಕೆ ತಿರುಗಿತ್ತು. ಆದ್ದರಿಂದಲೇ ನೀಲಕಂಠ ಎನಿಸಿಕೊಂಡ ಪರಮೇಶ್ವರ. ಹೀಗೆ ಮತ್ತೆ ದೇವದಾನವರು ಸಮುದ್ರ ಮಂಥನ ಮಾಡಲು ಮುಂದುವರೆದರು. ಆದರೆ ಎಷ್ಟೇ ಪ್ರಯತ್ನ ಪಟ್ಟರೂ ಅದರಿಂದ ಏನೇನೂ ಲಭಿಸಲಿಲ್ಲ.
ಅವರ ಕೈಗಳು ಸೋತು ಹೋದವು, ಸೊಂಟವೇ ಬಿದ್ದು ಹೋದಂತಾಯಿತು. ಇವರೆಲ್ಲರ ಒದ್ದಾಟವನ್ನ ಕಂಡು ಮಹಾವಿಷ್ಣು ಮರುಕದಿಂದ ಪೀತಾಂಬರಧಾರಿಯಾಗಿ ಸ್ವತಃ ಕಡೆಯತೊಡಗಿದ. ತುಂಬಾ ಸಮಯದವರೆಗೂ ಶ್ರೀಕೃಷ್ಣನೇ ಹೀಗೆ ತನ್ನ ಕೈಗಳಿಂದ ಕಡಿಯುತ್ತಿರುವುದನ್ನು ಕಂಡು ದೇವದಾನವರು ಬೆಕ್ಕಸಬೆರಗಾದರು. ಅವರಿಗೆ ವಿಶ್ರಾಂತಿ ಕೊಡುವ ಸಲುವಾಗಿ ಕರುಣಾಮಯನಾದ ಶ್ರೀಹರಿ ಈ ಜವಾಬ್ದಾರಿಯನ್ನ ತಾನೇ ಹೊತ್ತ. ಹೀಗೆ ಕಡಿಯುತ್ತಿರುವಾಗ ಅಗ್ನಿಹೋತ್ರಿ ಎಂಬ ಹಸು ತನ್ನ ಕರುವಿನೊಂದಿಗೆ ಕಾಣಿಸಿಕೊಳ್ಳುತ್ತೆ. ಅವನ್ನು ಋಷಿಮುನಿಗಳ ಸೌಕರ್ಯಕ್ಕಾಗಿ ಶ್ರೀಹರಿಯೇ ದಾನ ಮಾಡಿದ. ಇನ್ನು ಮುಂದೆ ಹೀಗೆಯೇ ಮಂಥನ ಕಾರ್ಯ ಮುಂದುವರಿಯುತ್ತಿದ್ದಂತೆ ಉಚ್ಚೈಶ್ರವ ಎಂಬ ಕುದುರೆ, ಐರಾವತ ಎಂಬ ಆನೆ ಉದ್ಭವಿಸಿದವು. ಅದನ್ನ ದೇವೇಂದ್ರನು ತನಗಾಗಿ ಶ್ರೀಹರಿಯ ಅನುಮತಿಯೊಂದಿಗೆ ಪಡೆದ. ಬಳಿಕ ಉದ್ಭವಿಸಿದ ಪಾರಿಜಾತ ವೃಕ್ಷವನ್ನ ಶ್ರೀಹರಿ ದೇವತೆಗಳಿಗೆ ನೀಡಿದ. ಹೀಗೆಯೇ ಕಡಿಯುತ್ತಿದ್ದಂತೆ ಹುಟ್ಟಿದ ಚಂದ್ರನನ್ನ ಪರಶಿವನು ತನ್ನ ಶಿರಶಿಖೆಯಲ್ಲಿ ಅಲಂಕರಿಸಿಕೊಂಡ. ಚಂದ್ರನ ಉದ್ಭವದ ಹಿಂದೆಯೇ ಲಕ್ಷ್ಮಿ ಉದ್ಭವಿಸ್ತಾಳೆ. ಆಕೆ ಶ್ರೀಹರಿಯ ಕೊರಳಿಗೆ ವರಮಾಲೆಯನ್ನು ಹಾಕಿ ಆತನ ವಕ್ಷಸ್ಥಳದಲ್ಲಿ ಆಸೀನಳಾದ್ಲು. ಕಡೆಗೆ ಒಂದು ಕೈಯಲ್ಲಿ ಅಮೃತ ಕಲಶವನ್ನು, ಇನ್ನೊಂದು ಕೈಯಲ್ಲಿ ಅಳಲೆಕಾಯಿಯನ್ನು ಹಿಡಿದುಕೊಂಡು ಧನ್ವಂತರಿ ಅಂದರೆ ವೈದ್ಯರಾಜ ಸಾಗರದಿಂದ ಹೊರಬಂದ. ದಾನವರು ಕೂಡಲೇ ಅವನ ಕೈಯಲ್ಲಿದ್ದ ಕಲಶವನ್ನು ಅಪಹರಿಸಿದರು. ಮತ್ತೆ ದೇವತೆಗಳು ವಿಷ್ಣುವಿನ ಮೊರೆ ಹೋಗ್ತಾರೆ. ಮಾಯಾವಿಯಾದ ವಿಷ್ಣು ದೇವತೆಗಳ ನೆರವಿಗಾಗಿ ಮೋಹಿನಿಯ ರೂಪ ತಾಳಿ ದಾನವರ ಮುಂದೆ ನಿಂತ. ಮೋಹಿನಿಯ ರೂಪಕ್ಕೆ ಬೆರಗಾದ ದಾನವರು ಮೋಹಗೊಂಡರು. ಎಲ್ಲರೂ ಆಕೆಯನ್ನು ಬಯಸ್ತಾರೆ. ಅವಳ ಅಂಗೈ ಮೇಲೆ ಕುಣಿಯತೊಡಗಿದರು. ಮೋಹಿನಿಯು ಅವರಿಂದ ಅಮೃತ ಕಲಶವನ್ನು ಪಡೆದುಕೊಂಡಳು. ತಾನೇ ದೇವದಾನವರಿಬ್ಬರಿಗೂ ಅಮೃತವನ್ನು ಕುಡಿಸುವುದಾಗಿ ತಿಳಿಸಿ ಇಬ್ಬರ ಕಡೆಯವರನ್ನು ಬೇರೆ ಬೇರೆ ಸಾಲಿನಲ್ಲಿ ಕುಳ್ಳಿರಿಸಿದ್ಲು. ಮೊದಲು ದೇವತೆಗಳ ಸಾಲಿಗೆ ಬಂದು ಅವರಿಗೆ ಕಲಶದಲ್ಲಿದ್ದ ಅಮೃತವೆಲ್ಲವನ್ನು ಕುಡಿಸಿಬಿಡ್ತಾಳೆ. ಹೀಗೆ ಕುಡಿಸುವಾಗ ರಾಹು ಮತ್ತು ಕೇತು ಎಂಬ ದಾನವರು ದೇವತೆಗಳ ಪಂಕ್ತಿಯಲ್ಲಿ ಕುಳಿತಿದ್ದ ಅವರಿಗೆ ಮಾತ್ರ ಅಮೃತಪಾನದ ಪ್ರಾಪ್ತಿಯಾಯಿತು. ಆದರೂ ಸುದರ್ಶನ ಚಕ್ರದ ಹೊಡೆತದಿಂದ ಅವರ ಕುತ್ತಿಗೆ ಕತ್ತರಿಸಿ ಬಿದ್ದು ಅರೆ ದೇಹದಾರಿಯಾದರು. ದಾನವರಿಗೆ ಕುಡಿಸುವ ಸಮಯಕ್ಕೆ ಮೋಹಿನಿ ಮಾಯವಾಗಿ ಹೋದ್ಲು. ಹೀಗೆ ಶ್ರೀಹರಿಯ ಕೃಪೆಯಿಂದ ದೇವತೆಗಳು ಅಮೃತಪಾನ ಮಾಡಿ ಅಮೃತತ್ವವನ್ನು ಪಡಿತಾರೆ. ದೇವತೆಗಳ ಪರವಾಗಿ ಮತ್ತು ಧರ್ಮದ ಉಳಿವಿಗಾಗಿ ಶ್ರೀಹರಿಯು ಕೂರ್ಮಾವತಾರಿಯಾಗಿ ಕಾಣಿಸಿಕೊಳ್ತಾರೆ. ಇನ್ನು ಭಾರತದಲ್ಲಿ ಕೂರ್ಮಾವತಾರದ ದೇವಾಲಯಗಳು ಎಲ್ಲೆಲ್ಲಿವೆ ಅನ್ನೋದನ್ನು ಗಮನಿಸಿದರೆ ಆಂಧ್ರಪ್ರದೇಶ ರಾಜ್ಯದ ಶ್ರೀಕಾಕುಲಂ ಜಿಲ್ಲೆಯ ಗಾರ ಮಂಡಲದಲ್ಲಿರುವ ಶ್ರೀ ಕೂರ್ಮಂ ಎಂಬ ಗ್ರಾಮದಲ್ಲಿ ವಿಷ್ಣುವಿನ ಕೂರ್ಮಾವತಾರದ ಬಲು ಪ್ರಸಿದ್ಧ ಹಾಗೂ ಸಾಕಷ್ಟು ಪುರಾತನವಾದ ಅದ್ಭುತ ದೇವಾಲಯವಿದೆ. ಇಲ್ಲಿ ದೊರೆತಿರುವ ಶಾಸನಗಳ ಪ್ರಕಾರ ಈ ದೇವಾಲಯದ ಕಾಲಮಾನ ಸುಮಾರು 12ನೆಯ ಶತಮಾನ. ಶ್ರೀ ರಾಮಾನುಜಾಚಾರ್ಯರು ಪುರಿಯ ಜಗನ್ನಾಥನಿಂದ ಪ್ರಭಾವಿತರಾಗಿ ಇಲ್ಲಿ ಕೂರ್ಮ ಕ್ಷೇತ್ರವನ್ನ ಮತ್ತೆ ಪ್ರವರ್ಧಮಾನಕ್ಕೆ ತರ್ತಾರೆ. ನಂತರ ಈ ಕ್ಷೇತ್ರವು ವಿಜಯನಗರ ಅರಸರ ಸುಪರ್ದಿಗೆ ಸೇರುತ್ತೆ. ಶ್ರೀ ಕೂರ್ಮಂ ದೇವಾಲಯದಲ್ಲಿ ವಿಷ್ಣುವನ್ನ ಕೂರ್ಮನಾಥನನ್ನಾಗಿ ಪೂಜಿಸಲಾಗುತ್ತೆ. ಇಲ್ಲಿರುವ ಸಾಲಿಗ್ರಾಮವು ಕೂರ್ಮನಾಥನ ಮೂಲ ಸ್ಥಾನ ಎಂದು ಪರಿಗಣಿಸಲಾಗಿದೆ. ಅಲ್ಲದೆ ದೇವಾಲಯದ ಗೋಡೆಗಳಲ್ಲಿ ಹಲವಾರು ಇತರೆ ದೇವತೆಯರ ಸುಂದರ ಕೆತ್ತನೆಗಳಿರುವುದನ್ನು ಕಾಣಬಹುದು. ಆಂಧ್ರದ ಚಿತ್ತೂರು ಜಿಲ್ಲೆಯ ಪಲಮನೇರ ಮಂಡಲದಲ್ಲಿರುವ ಕೂರ್ಮಾಯಿ ಅಥವಾ ಕೂರ್ಮೈ ಗ್ರಾಮವು ಕೂಡ ಕೂರ್ಮನಾಥನ ದೇವಾಲಯವಿರುವ ಧಾರ್ಮಿಕ ಮಹತ್ವದ ಸ್ಥಳ. ಇಲ್ಲಿರುವ ವಿಷ್ಣುವನ್ನ ಕೂರ್ಮ ವರದರಾಜ ಸ್ವಾಮಿ ಎಂದು ಆರಾಧಿಸಲಾಗುತ್ತೆ. ಈ ದೇವಾಲಯವು ಸಾಕಷ್ಟು ಪ್ರಾಚೀನವಾಗಿದ್ದು ವೈಷ್ಣವ ಭಕ್ತಾದಿಗಳನ್ನು ಸೆಳೆಯುತ್ತೆ. ಕರ್ನಾಟಕದ ಚಿತ್ರದುರ್ಗ ಜಿಲ್ಲೆಯ ಹೊಸದುರ್ಗ ಪಟ್ಟಣದ ಗವಿ ರಂಗಾಪುರ ಎಂಬುದು ಒಂದು ಗ್ರಾಮವಾಗಿದ್ದು ಅಲ್ಲಿ ಗವಿ ರಂಗನಾಥ ಸ್ವಾಮಿಯ ದೇವಾಲಯವಿದೆ. ಆ ಗವಿಯೊಂದರಲ್ಲಿ ನೆಲೆಸಿರುವ ರಂಗನಾಥ ಸ್ವಾಮಿಯು ಕೂರ್ಮಾವತಾರದಲ್ಲಿರುವುದು ವಿಶೇಷ. ಹಾಗಾಗಿ ಇದೊಂದು ಪ್ರಸಿದ್ಧ ಕೂರ್ಮ ದೇವಾಲಯವಾಗಿದೆ. ಇವಿಷ್ಟು ಶ್ರೀಹರಿ ಕೂರ್ಮಾವತಾರವೆತ್ತಿದ ಪೌರಾಣಿಕ ಕಥೆಯ ಸಣ್ಣದಾದ ಮಾಹಿತಿ. ಮುಂದಿನ ಎಪಿಸೋಡ್ನಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ. ಟೇಕ್ ಕೇರ್. ನಮಸ್ಕಾರ.